ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ನಮ್ಮ ಚಾನೆಲ್ಗೆ ಸ್ವಾಗತ. ಈ ಚಳಿಗಾಲದಲ್ಲಿ ಬಿಸಿ 1 ಕಪ್ ಟೀ ಜೊತೆಗೆ ಪಕೋಡ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಈರುಳ್ಳಿ ಪಕೋಡ ಅಥವಾ ಇನ್ಯಾವುದೇ ಪಕೋಡ ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಬನ್ನಿ ಸಮಥಿಂಗ್ ನ್ಯೂ ಟ್ರೈ ಮಾಡೋಣ. ಈ ಸ್ವೀಟ್ ಕಾರ್ನನ್ನು ಬಳಸ್ಕೊಂಡು ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ. ಇದು ಹೊರಗಡೆಯಿಂದ ತುಂಬ ಕ್ರಿಸ್ಪಿ ಆಗಿದ್ದು ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡ್ಬೋದು ಅನಿಸುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಕಾರ್ನ್ ತೊಗೊಂಡಿದ್ದೀನಿ. ಕಾರ್ನ್ನ ವಾಶ್ ಮಾಡಿಬಿಟ್ಟು ಈ ಥರ ಬಿಡಿಸ್ಕೊಳ್ಳಿ. ಬಿಡಿಸೋಕ್ಕೆ ಈ ಥರ ಮೆಥಡನ್ನು ಯೂಸ್ ಮಾಡಿ. ಕಾರ್ನ್ನ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಸೈಡ್ಗಡೆಯಿಂದ ಬಿಡಿಸ್ತಾ ಬಂದರೆ ಈಸಿಯಾಗಿ ಕಾರ್ನು ಬಿಟ್ಕೊಳ್ಳುತ್ತೆ. ಒಂದು ಈರುಳ್ಳಿನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 6 ಎಸ್ಲು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 3 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು. ನೀವು ಹಸಿಮೆಣಸಿನಕಾಯಿ ಬದಲಾಗಿ ಅಚ್ಕಾರದ ಪುಡಿ ಬೇಕಾದರೂ ಯೂಸ್ ಮಾಡ್ಬೋದು. ಅಚ್ಕಾರದ ಪುಡಿ ಯೂಸ್ ಮಾಡೋದಿದ್ರೆ ಆಮೇಲೆ ಯೂಸ್ ಮಾಡಿ. ನಾವು ಇದನ್ನು ಕ್ರಷ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಕಡಲೆ ಹಿಟ್ಟು, 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ 1/4 ಚಮಚದಷ್ಟು ಹಳದಿ ಪುಡಿ, 1/4 ಚಮಚದಷ್ಟು ಅಜ್ವೈನ್ ಅಥವಾ ಓಂ ಕಾಳು. ಈಗ ಮಿಕ್ಸಿ ಜಾರ್ಗೆ ಹಸಿಮೆಣಸು, ಕರಿಬೇವು, ಬೆಳ್ಳುಳ್ಳಿ ಹಾಗೂ ಶುಂಠಿನ ನೀರು ಹಾಕಬೇಡಿ, ನೀರು ಹಾಕದೆ ರುಬ್ಕೊಳ್ಳಿ. ಜಸ್ಟ್ ಕ್ರಷ್ ಆದರೆ ಸಾಕು. ಇದು ಹಸಿ ಕಾರ್ನು, ಇದನ್ನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದನ್ನು ಕೈಯಲ್ಲಿ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಕಾರ್ನಲ್ಲಿರುವ ನೀರಿನ ಅಂಶ ಸ್ವಲ್ಪ ಬಿಟ್ಕೋಬೇಕು. ಅಲ್ಲಿ ತನಕ ಇದನ್ನು ಸ್ಕ್ವೀಸ್ ಮಾಡಿಬಿಟ್ಟು ಇದಕ್ಕೆ ಈಗ ನಾವು ಹಚ್ಚಿಟ್ಕೊಂಡಿರುವ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹಾಗೆ ಓಂ ಕಾಳು, ಹಳದಿ ಪುಡಿ, ಹಾಗೆ ನಾವು ರುಬ್ಬಿಟ್ಕೊಂಡಿರುವ ಮಿಶ್ರಣ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಪಕೋಡ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ಇವಾಗ ನೀರನ್ನು ಸೇರಿಸ್ಬೇಡಿ. ಈರುಳ್ಳಿ ಮತ್ತು ಸ್ವೀಟ್ ಕಾರ್ನಲ್ಲಿರೋ ನೀರೇ ಸಾಕಾಗುತ್ತೆ. ಇದು ಒಂದು ಪಕೋಡ ಬಿಡೋ ಥರ ಹೋಲ್ ಶೇಪ್ಗೆ ಬರಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಕಲಸಿ. ನಿಮಗೆ ಪಕೋಡ ಬಿಡೋ ಶೇಪ್ಗೆ ಬಂದಿಲ್ಲ ಅಂದರೆ 1 ಅಥವಾ 2 ಸ್ಪೂನ್ ನೀರನ್ನು ಮಾತ್ರ ಸೇರಿಸಿ, ಅದಕ್ಕಿಂತ ಜಾಸ್ತಿ ಸೇರ್ಸೋಕೆ ಹೋಗಬೇಡಿ. ಇವಾಗ ಇದು ಶೇಪ್ಗೆ ಬಂದಿದೆ, ಹಿಟ್ಟು ಕೂಡ ರೆಡಿಯಾಗಿದೆ. ಈಗ ಇದನ್ನು ಕರಿಯೋಣ. ಪಕೋಡ ಹಿಟ್ಟನ್ನು ಎಣ್ಣೆಗೆ ಹಾಕೋ ಮೊದಲು ಎಣ್ಣೆ ಸರಿಯಾಗಿ ಕಾದಿದೆಯಾ ಅಂತ ನೋಡ್ಕೊಳ್ಳಿ. ನೀವು ಪಕೋಡ ಹಿಟ್ಟನ್ನು ಎಣ್ಣೆಗೆ ಹಾಕಿದವಾಗ ಅದು ತಳಕ್ಕೆ ಹೋಗಿ ಅಂಟ್ಕೊಂಡಿದ್ರೆ ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂತ. ಎಣ್ಣೆ ಓವರ್ ಹೀಟ್ ಆಗಿಬಿಟ್ಟಿದ್ರೆ ನಾವು ಪಕೋಡ ಎಣ್ಣೆ ಹಾಕಿದವಾಗ ಒಂದೇ ಸರಿ ಮೇಲೆ ಎತ್ಕೊಂಡು ಬಂದುಬಿಡುತ್ತೆ. ಆ ಸ್ಟೇಜಲ್ಲಿ ಹಾಕಿದ್ರೂ ಬೇಗ ಕಪ್ಪಾಗಿಬಿಡುತ್ತೆ. ಸ್ವಲ್ಪ ನಿಧಾನಕ್ಕೆ ಎದ್ಕೊಂಡು ಬರಬೇಕು, ಆವಾಗ ನಾವು ಪಕೋಡನ ಹಾಕ್ಕೊಳ್ಳೋಣ. ಒಂದು ವೇಳೆ ಪಕೋಡ ಈಸಿಯಾಗಿ ಕೈಯಲ್ಲಿ ಎಣ್ಣೆಗೆ ಬಿಡೋಕೆ ಆಗ್ತಿಲ್ಲ ಅಂದರೆ ಕೈಯನ್ನು ಸ್ವಲ್ಪ ನೀರಿಗೆ ಹಾಕ್ಕೊಂಡು ವೆಟ್ ಮಾಡ್ಕೊಳ್ಳಿ, ಆಗ ತುಂಬ ಈಸಿಯಾಗಿ ಬಿಡ್ಬೋದು. ಪಕೋಡ ಕರಿಯುವಾಗ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಹೈಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ಬೇಗ ಬ್ರೌನ್ ಆಗಿಬಿಡುತ್ತೆ. ಈಗ ಮಧ್ಯೆ ಹೀಗೆ ಕೈಯಾಡಿಸ್ತಾ ಇರಿ. ಇವಾಗ ಒಂದು ಕಡೆ ಪೂರ್ತಿ ಲೈಟ್ ಬ್ರೌನ್ ಬಂದುಬಿಟ್ಟಿದೆ. ಇದನ್ನು ನೀವು ಇವಾಗ ಟರ್ನ್ ಮಾಡ್ಕೋಬೇಕಾಗತ್ತೆ. ನಾವು ಪೂರ್ತಿ ಪಕೋಡ ಮುಳುಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ರೆ ಹೀಗೆ ಕೈಯಾಡಿಸಿದ್ರೆ ಸಾಕಾಗುತ್ತೆ, 2 ಕಡೆ ಬೆಂದ್ಕೊಳ್ಳುತ್ತೆ. ಇಲ್ಲಿ ಪಕೋಡ ಪೂರ್ತಿಯಾಗಿ ಮುಳುಗ್ತಾ ಇಲ್ಲ, ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡಿರೋದ್ರಿಂದ ನಾವು ಇದನ್ನು ಟರ್ನ್ ಮಾಡಬೇಕಾಗತ್ತೆ. ಇನ್ನೊಂದು ಕಡೆ ಕೂಡ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದುಬಿಟ್ರೆ ನಮ್ಮ ಪಕೋಡ ರೆಡಿ ಆಗಿಬಿಡುತ್ತೆ. ಸುಮಾರು 10ರಿಂದ 15 ನಿಮಿಷಗಳ ಕಾಲ ನಾವು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಕರೆದವಾಗ ನಮಗೆ ಈ ಥರ ಗೋಲ್ಡನ್ ಬ್ರೌನಲ್ಲಿ ಕ್ರಿಸ್ಪಿಯಾಗಿ ಪಕೋಡ ರೆಡಿ ಆಗಿಬಿಡುತ್ತೆ. ಪಕೋಡ ನೋಡಿದರೆ ನಿಮಗೂ ತಿನ್ನಬೇಕು ಅಂತ ಅನಿಸ್ತಿದೆಯಲ್ವಾ? ಹಾಗಾದರೆ ತಡ ಯಾಕೆ, ಖಂಡಿತವಾಗ್ಲೂ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಕೋಬೋದು. ಇಷ್ಟ ಆಗಿದ್ದರೆ ರೆಸಿಪಿ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.